ಈಗ ಮೌಲ್ಯದ ಆಧಾರದ ಮೇಲೆ ರಾಜಕಾರಣ ನಡೀತೈತೆ. ರಾಷ್ಟ್ರಧ್ವಜದ ಬಗ್ಗೆ ಜಗಳ ಇಲ್ಲ, ಭಗವದ್ ಧ್ವಜದ ಬಗ್ಗೆ ಜಗಳ ಇಲ್ಲ. ನೀವಲ್ಲಿ ಹೋದದ್ದೇ ತಪ್ಪು. ಆ ಶಾಲ್ ಹಾಕೊಂಡ್ರೆ ಬಿಟ್ರೆ ಚನ್ನಪಟ್ಟಣದಲ್ಲಿ ಮುಸಲ್ಮಾನರು ಓಟ್ ಹಾಕದೇ ಇದ್ರೆ ಕುಮಾರಸ್ವಾಮಿ 10,000ರಿಂದ ಸೋಲ್ತಿದ್ರು. ಇಂಡಿಯಾ ಒಕ್ಕೂಟ ಗೊಬ್ಬರ ಕೊಡಬೇಕು ತೀರ್ಮಾನ ಮಾಡಿದೆ. ನಮಸ್ಕಾರ ವೀಕ್ಷಕರೇ, ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸೀನಪ್ಪ ಹೊಸೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ರಾಜಕಾರಣಿಯಾದಂಥ CM ಇಬ್ರಾಹಿಂ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಇತ್ತೀಚಿನ ರಾಜಕಾರಣದ ಬೆಳವಣಿಗೆಗಳೇನು, ಅವರ ನಿಲುವುಗಳೇನು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ CM ಇಬ್ರಾಹಿಂ ಅಂದರೆ ಒಂದು ಹೆಸರಿದೆ, ಅವ್ರದ್ದೇ ಆದ ಒಂದು ಗತ್ತಿದೆ ರಾಜಕೀಯ ಇದರಲ್ಲಿ, ಹೊರಗಡೆನೂ ಕೂಡ ಅವರು ಒಳ್ಳೆಯ ವಾಗ್ಮಿ ಕೂಡ. ನೀವು ಏನಾಗ್ತಾ ಇದೆ ಸರ್ ನಿಮ್ಮ ರಾಜಕೀಯ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ? ಇವತ್ತಿನ ರಾಜಕಾರಣಕ್ಕೂ ನಾನು ಪ್ರಾರಂಭ ಮಾಡಿದಂಥ ರಾಜಕಾರಣಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಆವಾಗ ಮೌಲ್ಯಗಳ ಮೇಲೆ ರಾಜಕಾರಣ ನಡೀತಾ ಇತ್ತು. ಈಗ ಮೌಲ್ಯದ ಆಧಾರದ ಮೇಲೆ ರಾಜಕಾರಣ ನಡೀತಾ ಇದೆ. ಮೌಲ್ಯ ಇಲ್ಲ, ಆಧಾರ ಕೊಟ್ಟು ಅದರ ಮೇಲೆ ರಾಜಕಾರಣ ಮಾಡೋದು. ಯಾವತ್ತೂ ಕೂಡ ಒಬ್ಬ ಮನುಷ್ಯ ನೇರ ನುಡಿ, ಶುದ್ಧವಾದಂಥ ಮನಸ್ಸು, ನಡೆದಂತೆ ನುಡಿಯೋನಿಗೆ ಈ ಕಾಲದಲ್ಲಿ ಅನುಸರಿಸ್ಕೊಂಡು ಹೋಗೋದು ಭಾರಿ ಕಷ್ಟ. ಹಾಗಾಗಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ ನಾನು. ರಾಜಕಾರಣದ ಪರಿಸ್ಥಿತಿ ಇವತ್ತು ಆ ನೆಲಮಟ್ಟಕ್ಕೆ ಬಂದಿದೆ. ಇದನ್ನು ಮತ್ತೆ ಪುನಃ ನಾವು ಮೇಲೆತ್ತೋದಕ್ಕೆ ಸಾಧ್ಯವೋ? ನಾವೆಲ್ಲ ಜಯಪ್ರಕಾಶ್ ನಾರಾಯಣರವರ ಆದರ್ಶದಲ್ಲಿ ಬೆಳೆದಂತು. ಮೊರಾರ್ಜಿ ದೇಸಾಯಿ ಅವರು, ಜಯಪ್ರಕಾಶ್ ನಾರಾಯಣರವರು. ಸೊ ತುರ್ತು ಪರಿಸ್ಥಿತಿಯಲ್ಲಿ 18 ತಿಂಗಳು ನಾನು ಜೈಲಲ್ಲಿದ್ದರು. ಎಷ್ಟು ಏನಿತ್ತು ಸರ್? ಅವಾಗೇನೋ 16-17 ವರ್ಷ. ಉದ್ದ ದಪ್ಪ ಇದ್ದೆ, ತಗೊಂಡೋದ್ರು, ಹಾಕಿದ್ರು ಒಳಗಡೆ ಭಾಷಣ ಮಾಡ್ತಾನೆ ಅಂತ. ಆವಾಗ ನನ್ನ ಜೊತೆಯಲ್ಲಿ ಅದ್ವಾನಿ ಅವರಿದ್ದರು, 3 ತಿಂಗಳು ವಾಜಪೇಯಿ ಅವರಿದ್ದರು, ಶ್ಯಾಮನಂದನ್ ಮಿಶ್ರಾ ಇದ್ದರು, AK ಸುಬ್ಬಯ್ಯನವರಿದ್ದರು, ರಾಮಕೃಷ್ಣ ಹೆಗಡೆ ಅವರಿದ್ದರು, ದೇವೇಗೌಡರು ಇದ್ದರು, ಎಲ್ಲರೂ ಇದ್ದರು. ಆವಾಗಿನ ವಾತಾವರಣಕ್ಕೂ ಇವಾಗಿನ ವಾತಾವರಣಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ ಆಗ್ಬಿಟ್ಟಿದೆ. ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರು, ಪ್ರೆಸ್ಸು, ಇದು ಪ್ರಜಾಪ್ರಭುತ್ವದ 4 ಪ್ರಮುಖ ಅಂಗಗಳು. ಇದು ಯಾವಾಗ ಇದು ಕೆಡುತ್ತೋ ಇಡೀ ದೇಶದ ವ್ಯವಸ್ಥೆ ಕೆಟ್ಟು ಹೋಗ್ಬಿಡುತ್ತೆ. ಇವತ್ತು ಕೂಡ ನ್ಯಾಯಾಲಯದಲ್ಲಿ ಜನ ವಿಶ್ವಾಸ ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾರು ಕೂಡ ಜಡ್ಜ್ಮೆಂಟ್ ಕೊಟ್ಟಂಥ ಜಡ್ಜು ರಿಟೈರ್ಡ್ ಆದಮೇಲೆ ಯಾವುದೇ ಹುದ್ದೆಗಳನ್ನು ಸ್ವೀಕರಿಸೋದಿಲ್ಲ, ಮುಂದೆ ಬರ್ತಿಲ್ಲ, ಯಾರು ಬರ್ತಿಲ್ಲ. ಸೊ ಹೀಗಾಗಿ ಏನಾಗಿದೆ ಅಂತಂತ ಹೇಳಿದ್ರೆ ಪರಿಸ್ಥಿತಿ ಇವತ್ತು ಹೋಗಿದೆ. ಆದರೂ ಕೂಡ ನಾವು ಇದರಲ್ಲಿ ಧುಮುಕ್ಬಿಟ್ಟಿದ್ದೀವಿ. ಮಾಡಲೇಬೇಕು, ಈಜಲೇಬೇಕು. ನೀರಲ್ಲಿರ್ತಕ್ಕಂಥ ಮೀನು ನೀರಲ್ಲೇ ಇರಬೇಕು. ನೀರು ಬಿಟ್ಟು ಹೊರಗೆ ಬಂದರೆ ಸತ್ತೋಗತ್ತೆ, ಬದುಕಿರಲ್ಲ. ಸೊ ಹಾಗಾಗಿ ನಾವು ಇವತ್ತು ಈ ರಾಜಕಾರಣದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಜನ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಜನ ಪರಿವರ್ತನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಹೇಳ್ದಂಗೆ ಮೌಲ್ಯ ಅದ್ರ ಮೇಲೆ ನಿಂತಿಲ್ಲ, ದುಡ್ಡಿನ ಮೇಲೆ ನಿಂತಿಲ್ಲ ಅಂತ ಹೇಳ್ತಾರೆ. ಸೊ ಜನ ಪರಿವರ್ತನೆ ಆಗ್ತಾರ? ನಿಜವಾಗೂ ಆಗ್ತಾರ? ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಭಾಗ್ಯಗಳ ಯೋಜನೆ ಅದು ಇದು ಅಂತ ಎಲ್ಲ ಕೊಡ್ತಿದ್ದಾರೆ.
ಹೇಗಿದ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ? ಈಗ ಭಾಗ್ಯ ಹಿಂದೆನೂ ಕೂಡ ಸಿದ್ದರಾಮಯ್ಯನವರಿದ್ದಾಗ ಕೊಟ್ಟಿದ್ರು, 120ರಿಂದ 80ಗೆ ಬಂದರು, 79ಗೆ ಬಂದರು. ಈಗಲೂ ಕೂಡ ಜನಕ್ಕೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಹೌದು, ಖಂಡಿತ. ಈಗ ಎಲೆಕ್ಷನ್, ಈಗ ಬೂತಿಗೆ ಹೋಗ್ಬೇಕು, ಈಗೇನು ಕೊಟ್ರಿ ಅದು ಮುಖ್ಯ. ಲಾಯರಿ ಫೀಸ್ ಕೊಟ್ಟಂಗೆ ಓದ್ ಇರಂಗಿ ಕೊಟ್ಟಿದ್ರೆ ಮುಗೀತು. ಈ ಇರಂಗಿ ಅಷ್ಟೇ. ಇವತ್ತು ಜನರ ಪರಿಸ್ಥಿತಿ ಅಲ್ಲಿಗೆ ತಂದಿಟ್ಟಿದ್ದಾರೆ. ತಂದವರು ನಾವೇ ರಾಜಕಾರಣಿಗಳು. ನೇರವಾಗಿ ಜನರಿಗೂ ದೂರ ಪ್ರಯೋಜನ ಇಲ್ಲ. ಎಲ್ಲಿವರೆಗೆ ಪ್ರತಿಯೊಬ್ಬರು ಇದಕ್ಕೆ ಸಂಕಲ್ಪ ಮಾಡಲ್ಲ ಅಲ್ಲಿವರೆಗೆ ಇದು ನಡೆಯುತ್ತೆ. ಆದರೆ ಭಾರತದ 4 ಕೃತ, ತ್ರೇತ್ರ, ದ್ವಾಪರ, ಕಲಿಯುಗ, ಈ 4 ಯುಗಗಳು ಮುಗಿದಿದ್ದಾವೆ. ಈ 4 ಯುಗಗಳಲ್ಲೂ ಕೂಡ 3 ಯುಗಗಳು ಕೂಡ ಕ್ರಾಂತಿಯಿಂದಲೇ ಬದಲಾಗಿದ್ದು. ಇದು 4ನೇ ಯುಗನೂ ಕೂಡ ಒಂದು ಕ್ರಾಂತಿ ಆಗತ್ತೆ. ಯಾವ ರೀತಿ ಆಗ್ಬೋದು ಕ್ರಾಂತಿ ಅಂದ್ರೆ ನಿಮ್ಮ ಪ್ರಕಾರ? ಜನರಲ್ಲಿ ಜಾತಿ, ಮತ, ಪಂಥ, ದುಡ್ಡು ಇದೆಲ್ಲವನ್ನು ಮೀರಿ ದೇಶ, ಮಾನವೀಯತೆ, ಇದರ ಆಧಾರದ ಮೇಲೆ ಜನ ಹೇಳ್ತಾರೆ. ಈಗ ಜನರಿಗೆ ನೀವು ದೇವರು, ರಾಮ, ಮಂದಿರ, ಮಸೀದಿ ಇದೆಲ್ಲ ಹೇಳಿದ್ರಿ, ಇದು ಸ್ವಲ್ಪ ದಿವಸ ಇದ್ಮೇಲೆ ಮುಗೀತಿದ್ದು, ಅದು ಮರೀತಾರೆ. ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ BJP ಅವರಿಗೆ ಹೊಸ ಹೊಸ ವಿಷಯಗಳು. ಈ ಮಂಡ್ಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ರೈತ ಸಮುದಾಯ ಟಿಪ್ಪುರವರ ಕಾಲದಿಂದ ಹಿಡಿದು ಕುವೆಂಪು ಅವರಿಗೆ ಜಾತ್ಯತೀತ ನಿಲುವು ತಳ್ಕೊಂಡು ಬಂದಿರತಕ್ಕಂಥ ಸಮಾಜ ಅದು, ರೈತ ವರ್ಗ. ಅಲ್ಲೇ ಧ್ವಜ, ನಾವು ಭಗವಾ ಧ್ವಜ ಅಂತಂತೇಳಿ ಹೋದ್ರು. ರಾಷ್ಟ್ರ ಧ್ವಜದ ಬಗ್ಗೆ ಜಗಳ ಇಲ್ಲ, ಭಗವಾ ಧ್ವಜದ ಬಗ್ಗೆ ಜಗಳ ಇದೆ. ನಿಮಗೆ ಭಗವಾ ಧ್ವಜ ಇಷ್ಟ ಇದ್ರೆ ನಿಮ್ಮ ಮನೆ ಮೇಲೆ ಹಾರಿಸ್ಕೊಳ್ಳಿ, ಬೇಡ ಅಂದವ್ರು ಯಾರು? ನಿಮಗೆ ಕೈ ಬೀಸುವ ಸ್ವಾತಂತ್ರ್ಯ ಇದೆ, ಆದರೆ ನೀವು ಕೈ ಬೀಸ್ಬೇಕಾದ್ರೆ ನಿಮ್ಮ ಕೈ ಪಕ್ಕದ ತಲೆ ತಗಲ್ಬಾರ್ದು, ಅದೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನನಗೆ ದೊಡ್ಡ ನೋವಾಗಿದ್ದು, ನನ್ನ ಜನತಾದಳದ ಕಾರ್ಯಕರ್ತರನ್ನು ಅವ್ರಿಗೆ ಶಾಲೆ ಹಾಕಿ ಅದನ್ನು ಕರ್ಕೊಂಡು ಹೋಗಿದ್ದೆ. ಅನೇಕ ಜನ ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು, ನಮಗೆ ನೋವಾಯ್ತು ಸರ್ ಓದದ್ದು. ಅದಕ್ಕೆ ದೇವೇಗೌಡರು ಹೇಳಿದ್ರು ಮಾಡಿದ ತಪ್ಪು ಅಂತ. ನಾನು ಅದೇ ದೇವೇಗೌಡರಿಗೆ ಹೇಳ್ತೀನಿ, ಅವ್ರ ಜೊತೆ ಕಳಿಸಿದ್ಮೇಲೆ ಇನ್ನು ಅವ್ರ ಬಟ್ಟೆ ಹಾಕ್ಲೇಬೇಕಲ್ಲ, ಮಾಡ್ಕೊಂಡ್ಮೇಲೆ ಗಂಡ ಹೇಳ್ದಂಗೆ ಕೇಳಲೇಬೇಕು. ನೀವಲ್ಲಿ ಹೋದದ್ದೇ ತಪ್ಪು. ಇನ್ನು ಅದು ಶಾಲೆ ಹಾಕ್ಕೊಂಡ್ರೇನೋ ಬಿಟ್ರೇನು, ನೀವು ಒಂದು ಸಲ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ನಿಮಗೆ ಅವ್ರು ಹೇಳ್ದಂಗೆ ಕೇಳಬೇಕು. ಇಷ್ಟೇ ಅಲ್ಲ, ಇನ್ನೂ ನೋಡಿ ನಿಮ್ಗೆ ಹೇಳ್ತೇನೆ, ಯಾಕಂದರೆ BJP ಅಹಂ ಬ್ರಹ್ಮಾಸ್ಮಿ ಅದು. ಇವತ್ತು ಅದ್ವಾನಿಗೆ ಪರಿಸ್ಥಿತಿ ಏನಾಗಿದೆ, ಮುರಳಿ ಮನೋಹರ್ ಜೋಶಿ ಪರಿಸ್ಥಿತಿ ಏನಾಗಿದೆ, ಇನ್ನು ಅಲ್ಲೇನಾದರೂ ದೇವೇಗೌಡರು ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯವ? ಕುಮಾರಸ್ವಾಮಿ ಮಾಡೋಕ್ಕೆ ಸಾಧ್ಯವ? ಅದ್ವಾನಿ ತಂದವರಿಗೆ ಅವರು ಇವತ್ತು ಪಕ್ಕಕ್ಕೆ ಸರಿಸಿರ್ಬೇಕಾರೆ ನಿಮ್ಮನ್ನು ಬಿಟ್ಟಾರ. ಸೊ ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ, ನಾವು ಪರ್ಯಂತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಜೀವನದಲ್ಲಿ ನಮಗೇನು ಸಿಗದೆ ಇದ್ರು ಮುಂದಿನ ಚರಿತ್ರೆ ಬರೀತಕ್ಕಂಥವ್ರು ಈ ಥರ ಹೋರಾಟಗಾರ ಇದ್ದರು ಅಂತೇಳಿ ಚರಿತ್ರೆಯಲ್ಲಿ ನನ್ನ ಹೆಸರನ್ನು ಯಾರು ಅಳಸಾಕಕ್ಕೆ ಸಾಧ್ಯ ಇಲ್ಲ. ಸೊ ಆ ವಿಶ್ವಾಸ ಇಟ್ಕೊಂಡೆ ಹೋರಾಟ ಮಾಡ್ತಾ ಇದ್ದೀವಿ. ಇತ್ತೀಚಿನ ನಿಮ್ಮ ಬೆಳವಣಿಗೆಗಳು ನಿಮ್ಮ ರಾಜಕೀಯ ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು? ನೋಡಿ, ಭವಿಷ್ಯ ನಾನೆಂದು ಸ್ಥಾನಕ್ಕಾಗಿ ರಾಜಕಾರಣ ಮಾಡೋದವನಲ್ಲ, ಮಾನಕ್ಕಾಗಿ ರಾಜಕಾರಣ ಮಾಡೋದವನು.
4 ವರ್ಷದ MLC ಇತ್ತು ನನ್ನ ಕೈಯಲ್ಲಿ, ಅದನ್ನು ಬಿಟ್ಟು ನಾನು ಬಂದೆ. ಅಂದರೆ ಅರ್ಥ ನನ್ನ ಮುಂದೆ ಸ್ಥಾನ ಮಹತ್ವದಂತಲ್ಲ, ಸಿದ್ಧಾಂತ, ಒಂದು ಗೌರವ, ಆತ್ಮಗೌರವ. ಅದಿಲ್ಲದೆ ಇದ್ದರೆ ನೀವು ಮರ್ಯಾದೆ ಇಲ್ದರೆ ಎಂಥ ದೊಡ್ಡ ಸ್ಥಾನ ಕೊಟ್ಟರು ಏನು ಪ್ರಯೋಜನ? ಮರ್ಯಾದೆ ಇರುತ್ತೆ. ಆಮೇಲೆ ನಿಮಗೆ ಸ್ಥಾನ ಸಿಗಬೇಕಾದಂಥದ್ದು ಪಾರ್ಲಿಮೆಂಟ್ನಲ್ಲೋ ವಿಧಾನಸೌಧದಲ್ಲೋ ಅಲ್ಲ, ಜನರ ಮನಸ್ಸಿನಲ್ಲಿ ನಿಮಗೆ ಸ್ಥಾನ ಸಿಗಬೇಕಾಗುತ್ತೆ. ಆ ಸ್ಥಾನ ಉಳಿಸ್ಕೊಳ್ತಕ್ಕಂಥವ್ರು ಭಾರಿ ಅಲ್ಪೇ ಜನ ನಾಯಕರು, ಅಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಈಗ ನೋಡಿ, ಎಷ್ಟೋ ಜನ ಮಂತ್ರಿಗಳಾದರು, ಹೋದರು. ಈ ಕೇಂದ್ರದಲ್ಲಿ ಎಷ್ಟೋ ಮಂತ್ರಿದ್ದಾರೆ, ಯಾರಿದ್ದಾರೆ ಹೆಸರು ಗೊತ್ತಿದೆಯಾ? ಗೊತ್ತಿಲ್ಲ. ರಾಜ್ಯದಲ್ಲಿ ಎಷ್ಟೋ ಜನ ಮಂತ್ರಿಗಳಿದ್ದಾರೆ, ಗೊತ್ತಿಲ್ಲ. ಯಾರಿದ್ದಾರೆ ಹೆಸರು ಗೊತ್ತಿಲ್ಲ. ಅಂತ ಪರಿಸ್ಥಿತಿ, ಮಂತ್ರಿ ಆಗಿದ್ದವ್ರ ಹೆಸರು ಇಲ್ಲ ಅಂತ ಹೇಳಿದ್ಮೇಲೆ ಈಗ CM ಇಬ್ರಾಹಿಂ ಅಂತ ಹೇಳಿದ್ರೆ ಗೊತ್ತು, ಇದು ಸಾಕಲ್ವಾ? ಆದ್ರಿಂದ ನನಗೆ ನಷ್ಟ ಆಗಿದೆ, ಲಾಭ ಆಗಿದೆ ಅಂತ ಎದ್ದು ಸ್ಥಾನದಲ್ಲಿ ಹೇಳಲಿಲ್ಲ. ನಾವು ಹೋದಾಗ ಜನ ಸೇರ್ತಾರೋ ಇಲ್ಲ, ನನ್ನ ನೋಡಿದಾಗ ಜನ ನಗುಮುಖದಿಂದ ಬರ್ಮಾಡ್ಕೊಳ್ತಾರೋ ಇಲ್ಲ, ಅದೇ ಇಂಪಾರ್ಟೆಂಟ್. ಅದು ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ನನ್ನ ಭವಿಷ್ಯಕ್ಕೆ ಯಾವುದೇ ವಿಧವಾದಂಥ ಧಕ್ಕೆ ಇಲ್ಲ, ಆಗಿಲ್ಲ ಅನ್ನಕ್ಕಂಥ ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ಸರ್, ಇನ್ನೊಂದು ವಿಚಾರ ಏನಂದರೆ, ಈಗ BJP ಜೊತೆ ಅವರು ಕೈ ಜೋಡಿಸಿದಾಗ ನೀವು ಹೇಳಿದ್ರೆ ನಮ್ಮನ್ನ ಯಾರು ಕನ್ಸಿಡರ್ ಮಾಡಲಿಲ್ಲ ಅನ್ನೋದು ಒಂದು ನೀವು ಹೇಳಿದ್ರಿ. ಅದೇ ರೀತಿ ನಿಮ್ಮ ಸಮುದಾಯದವರೇ ಕೆಲವರು ಇಲ್ಲ, CM ಇಬ್ರಾಹಿಂ ಅವರ ನಿಲುವು ಬೇಕಿರಲಿಲ್ಲ ಇಷ್ಟೊಂದೆಲ್ಲ ಅನ್ನೋದು ಕೂಡ ನಿಮ್ಮೇಲೂ ಕೂಡ ಒಂದಷ್ಟು ವಾಗ್ವಾದಗಳು ಬಂತು, ಅಂದರೆ ಮಾತುಕತೆ ಬಂತು. ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ BJP ಜೊತೆ ಹೋದ ದೇವೇಗೌಡರು ಸರಿ, ಅದಕ್ಕೆ ವಿರೋಧ CM ಇಬ್ರಾಹಿಂ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಈಗ ಒಂದು ಒಕ್ಕಲಿಗರು ಕೂಡ ನನಗೆ ಬೆಂಬಲ ಸೂಚಿಸಿದ್ದಾರೆ. ನೀವು ಮಾಡಿರೋದು ಕರೆಕ್ಟ್ ಇಬ್ರಾಹಿಂ ಸಾಹೇಬ್ರೆ. ಎರಡನೇದು, ನಾನು ಕಾಂಗ್ರೆಸ್ ಬಿಟ್ಟಿದ್ದು ನಮ್ಮ ಸಮುದಾಯದ ಕೆಲವು ನಾಯಕರಿಗೆ ತೃಪ್ತಿ ತಂದಿಲ್ಲ. ನೀವು ಮಾಡಿರೋದು ತಪ್ಪು ಅಂತ ಅವ್ರಿಗೆ ಇಷ್ಟೇ ಹೇಳ್ದೆ. ನಾನು ಕೌನ್ಸಿಲ್ ಮೆಂಬರು, ಲೀಡರ್ ಆಫ್ ದಿ ಅಪೋಸಿಷನ್ ಕೌನ್ಸಿಲಲ್ಲಿ ಮಾಡ್ಬೇಕಾದ್ರೆ 19 ಜನರಲ್ಲಿ 21 ಜನರಲ್ಲಿ 19 ಜನ ನನಗೆ ಮತ ಹಾಕಿದ್ರು, ಆದರೂ ನನಗೆ ಲೀಡ್ರ್ ಮಾಡಲಿಲ್ಲ. ಅಂದಮೇಲೆ ಅಲ್ಲಿ ಮಾನ ಇದೆಯಾ? ಹಾಗಾಗಿ ನಾನು ಮಾಡಿದ ತಪ್ಪು ಅಂತ ಹೇಳಿದೆ. MLC ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ಬೇರೆ ನನ್ನ ಹತ್ರ ಮಾರ್ಗನೇ ಇರಲಿಲ್ಲ. MLC ಇಂದ ಹೊರಗೆ ಬಂದ್ರಿ, ಅದೇನು ಸರಿ. ಇಲ್ಲಿ ಆಗಿದ್ದ ಘಟನೆ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಆಗಿದ್ದಂತ ಘಟನೆ ನಿಮ್ಮನ್ನು ಕೆಲವರು ಅದನ್ನ ಇದು ಮಾಡ್ತಾರೆ. ಅಂದ್ರೆ ಇಲ್ಲ, CM ಇಬ್ರಾಹಿಂ ಅವರು ತಗೊಂಡಿದ್ದ ನಿರ್ಧಾರ ಈ ವಿಚಾರದಲ್ಲಿ, ಅಂದ್ರೆ BJP ಜೊತೆ ಹೊರಟ್ರು ಅವರು, JDSನವರು. ಸೊ ನೀವು ಹೇಳಿದಂಥ ಒಂದು ಮಾತು ನನ್ನನ್ನು ಕನ್ಸಿಡರ್ ಮಾಡಲಿಲ್ಲ ಅನ್ನೋದು, ಇಲ್ಲ ಕನ್ಸಿಡರ್ ಮಾಡದಿದ್ರು ಕೂಡ ಒಟ್ಟಿಗೆ ಹೋಗ್ಬೇಕಿತ್ತು ಅನ್ನೋದು ಕೂಡ ನಿಮಗೂ ಅವರು ಕೆಲವರು ಹೇಳ್ತಾರೆ. ಅಂದರೆ ನಿಮ್ಮ ಸಮುದಾಯ ಯಾವುದೇ ಇರ್ಬೋದು, ನಿಮ್ದಿರ್ಬೋದು, ಬೇರೆ ಯಾವುದೇ ಸಮುದಾಯ ಇರ್ಬೋದು. ಆಯಿತು, ಅದ್ರ ಬಗ್ಗೆ ಒಂದು ಪಕ್ಷ ತೀರ್ಮಾನ ಇನ್ನೊಂದು ಪಕ್ಷ ಜೊತೆ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ಪಕ್ಷದ ಹಿರಿಯರೆಲ್ಲ, ಪಕ್ಷದ ಅಧ್ಯಕ್ಷ. ನೀವು ಅಮಿತ್ ಶಾ ಹತ್ರಕ್ಕೆ ಹೋಗಿ ಚರ್ಚೆ ಮಾಡಿದ್ರಿ, ನನಗೆ ಕೇಳಿದ್ರ ಎಲ್ಲಾದ್ರೂ ಪಕ್ಷದಲ್ಲಿ ತೀರ್ಮಾನ ಆಯ್ತಾ? ನೀವು ಏಕಾಏಕಿ ಪ್ರೊಪ್ರೈಟರ್ಶಿಪ್ ಅಂತಾರ, ನೀವು ನಿಮ್ಮ ಮಗ ಇಬ್ಬರೇ ಹೋಗಿತ್ತು. ಆಮೇಲೆ ಬಲವಂತಕ್ಕೆ ದೇವೇಗೌಡ್ರೆ ಕರ್ಕೊಂಡು ಹೋದ್ರಿ. ಇವತ್ತು ದೇವೇಗೌಡರು ಪಾಪ ವಯಸ್ಸಾಗಿದೆ, ನಿಸ್ಸಹಾಯಕರು. ಅವ್ರ ಮೇಲೆ ನಾನೇನು ಹೇಳಲ್ಲ, ಕಾರಣ ಅವ್ರಿಗೆ ಬೇರೆ ಮಾರ್ಗನೇ ಇಲ್ಲ. ಅವ್ರಿಗೀಗ ಡಿಪೆಂಡೆಂಟ್ ಆಗಿದ್ದಾರೆ. ಹಿಂದೆ ಇಂಡಿಪೆಂಡೆಂಟ್ ಇದ್ರು, ಆದರೂ ಕೂಡ ಡಿಪೆಂಡೆಂಟ್ ಇದ್ರೂ ಕೂಡ ಶಾಲೆ ಹಾಕೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಧೈರ್ಯ ಮಾಡಿ ಹೇಳಿದ್ರು ಅವರು, ನೀವು ಮಾಡಿದ ತಪ್ಪಿದು ಅಂತ. ಇವತ್ತು ನಾನು ಹೇಳ್ತೀನಿ ಅವರಿಗೆ, ನಿಲುವು ಬದಲಾಯಿಸಿ ಹೊರಗೆ ಬನ್ನಿ, ನಿಮ್ಮ ಜೊತೆಗೆ ನಾವು ನಿಲ್ಲಕ್ಕೆ ತಯಾರಿದೆ, ಜೊತೆಗೆ ಹೋಗೋಣ. ಜೊತೆಲಿ ಹೋಗೋಣ. ಕುವೆಂಪು ಅವರು ಹೇಳಿದಂಥ ಸಿದ್ಧಾಂತ, ಬಸವಣ್ಣವ್ರು ಹೇಳಿದಂಥ ಸಿದ್ಧಾಂತ ನೀವು ಒಪ್ಕೊಳ್ಳಿ. ನಿಮ್ಮ ಜೊತೆಲಿ ಇವತ್ತು ಸೇರ್ಸಾವೇಸ್ ನಾವು ಬರ್ತೀವಿ. ಈಗ ನಾವು JDSನಲ್ಲಿದ್ದಾಗ MLC ನಾ ಕೇಳದ್ನ
ನನಗೆ ಇದ್ದಿದ್ದು ಕೂಡ ಬೇರೆಯವ್ರಿಗೆ ಕೊಟ್ಟರು. ಸುಮ್ಮನೆ ಇರಲಿಲ್ಲ. ನಾನು ರಾಜ್ಯಸಭಾ ಬೇರೆಯವ್ರಿಗೆ ಕೊಟ್ಟರು, ನಾನು ಸುಮ್ಮನೆ ಇರಲಿಲ್ಲ. ಏನಾದರೂ ಅಧಿಕಾರ ಬೇಕು ಅಂತ ಕೇಳಿದ್ ನಾನು. ಇನ್ನು ಜನರದ್ದು ಒಂದು ಲೈಕಿಂಗು ಲೈಕಿಂಗ್ ಇರುತ್ತೆ ಕೆಲವು. ಇಲ್ಲ ಇಷ್ಟಾದರೂ ಕೂಡ ನೀವು JDS ಜೊತೆಯಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಕ್ಕಂಥ ಒಂದು ವರ್ಗನೇ ಇದೆ. ಅದು ಅವರು ಹೊರಗಿದ್ದು ಹೇಳ್ತಾ ಇದ್ದಾರೆ, ಒಳಗೆ ಬಂದಾಗ ಅವ್ರಿಗೆ ಗೊತ್ತಾಗ್ತೈತೆ. ಈ ರೂಮಲ್ಲಿ ಸೆಕೆ ಇದೆಯೋ ಚಳಿ ಇದೆಯೋ ರೂಮಲ್ಲಿ ಕೂತವ್ರಿಗೆ ಗೊತ್ತಾಗತ್ತೆ ಹೊರತು ಹೊರಗಿಂದ ನೋಡಿ ನೀವು ಆ ರೂಮ್ ಬಿಟ್ಟು ಬಂದಿದ್ದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಅದರ ಅನುಭವ ಇಲ್ಲ. ಹಾಗಾಗಿ ಅವ್ರು ಹೇಳೋದು ತಪ್ಪು ಅಂತ ಹೇಳಲ್ಲ. ನಾನೇನು ಅನುಭವಿಸಿದ್ರೆ ನನಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಆ ತೀರ್ಮಾನವನ್ನು ತಗೊಂಡೆ ಅಂತ. ಈಗಲೂ ನೀವು ಹೇಳ್ತೀನಿ ಈ ಸೀಟಿನ ಬಗ್ಗೆ ಇವ್ರು ಹೋಗಿ ಕೇಳ್ಬೇಕ. ಅಮಿತ್ ಶಾ ಮನೆಗೆ ಮೋದಿ ಮನೆಗೆ ಕರ್ಕೊಂಡೋದ್ರು ಇವ್ರನ್ನ. ಈ ದೇಶದ ಪ್ರಧಾನಮಂತ್ರಿ ಅವರು ರಾಮ ಮಂದಿರದ ಉದ್ಘಾಟನೆಗೆ ಹೋದಾಗ ಲೈನಲ್ಲಿ ಬ್ಯಾರಿಕೇಡಿನ ಹೊರಗಡೆ ನಿಲ್ಲಿಸಿದ್ರು ಅವರನ್ನು. ಯಾಕ್ರಿ? ಕರ್ನಾಟಕದಿಂದ ಪ್ರಧಾನಮಂತ್ರಿ ಆದಂಥ ಒಬ್ಬ ಪ್ರಥಮ ಕನ್ನಡಿಗ ಯಾಕೆ ಅವ್ರನ್ನ ಗರ್ಭಗುಡಿ ಹತ್ರ ಕರ್ಕೊಂಡೋಗಿಲ್ಲ? ಸ್ಟೇಜ್ ಮೇಲೆ ಯಾಕೆ ಅವ್ರನ್ನ ಕೂರಿಸಿಲ್ಲ? ಅಂದರೆ ನಿಮಗಿರೋ ಸ್ಥಾನ ಇಲ್ಲೆಯಾ? ಬ್ಯಾರಿಕೇಡ್ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಮಕ್ಕಳು ಎತ್ಕೊಂಡು ಅಲ್ಲಿಂದಲೇ ದೇವ್ರ ದರ್ಶನ. ಇನ್ನು ಲೈನಲ್ಲಿ ಕುಮಾರಸ್ವಾಮಿ ಅವರು ಲೈನಲ್ಲಿ ಹೋಗಿ ದರ್ಶನ ಪಡೋದು. ಎಲ್ರಿಗೂ ಒಂದೇ ರೂಲ್ಸ್ ಅನ್ನೋದು ಅವರ ಒಂದು ಅಜೆಂಡಾ. ಮೋದಿಗೇನು ರೂಲ್ಸು ಇರಬೇಕೇನು? ಮೋದಿಗೇನು ರೂಲ್ಸು? ಮೋದಿಗಿಂತ ಸಣ್ಣ ಪ್ರಧಾನಿ ನಾನು. ಆದ್ರೆ ಅಂದ್ರೆ ಅಧಿಕಾರ ಇದ್ದವ್ರಿಗೆ ಮಾತ್ರ ರಾಮನ, ಅಧಿಕಾರ ಇದ್ದವ್ರಿಗೆ ರಾಮ ಇಲ್ವಾ? ಎಲ್ಲಾದ್ರೂ ಹೊಂಟೇನ್ರಿ. ದೇವರೊಬ್ಬನೇ. ಹೌದು, ಎಲ್ರಿಗೂ. ಸೊ ಆ ದೇವರ ದರ್ಶನಕ್ಕೆ ನೀವು ಹೋದ್ಮೇಲೆ ನೀವು ಲೈನಲ್ಲೇ ಬರ್ಬೇಕಾಯ್ತು. ಇವತ್ತು ಅದು ನನಗೆ ಮನಸ್ಸಿಗೆ ನೋವಾಗುತ್ತದೆ. ಯಾಕೆ ನೋವಾಗುತ್ತೆ? ದೇವೇಗೌಡರ ಮೇಲೆ ಪ್ರೀತಿ ಇರೋದ್ರಿಂದ ನೋವಾಗುತ್ತೆ, ಕುಮಾರಸ್ವಾಮಿ ಮೇಲೆ ಪ್ರೀತಿ ಇರೋದ್ರಿಂದ ನನಗೆ ನೋವಾಗುತ್ತೆ. ಯಾರು ಇಲ್ಲದೆ ಇದ್ದಾಗ ನಿಮ್ಮನ್ನ ಇವತ್ತು ನೀವು 19 ಸೀಟ್ನಲ್ಲಿ 17 ಸೀಟು ಮುಸ್ಲಿಂ ಮತದಾರರಿಂದ ನೀವು ಗೆದ್ರಿ. ಚನ್ನಪಟ್ಟಣದಲ್ಲಿ ಮುಸಲ್ಮಾನರು ಓಟ್ ಹಾಕದೇ ಇದ್ರೆ ಕುಮಾರಸ್ವಾಮಿ 10,000ದಿಂದ ಸೋಲ್ತಿದ್ರು. ಹಳ್ಳಿಯಾಗೆಲ್ಲ ಅವ್ರಿಗೆ ಲೀಡ್ ಇಲ್ಲ. ರೈತ ಸಮುದಾಯ ನಿಮಗೆ ಕೈ ಬಿಡ್ತು. ರಾಮನಗರದಲ್ಲಿ 30,000 ಜನ ರೈತರು ಒಕ್ಕಲಿಗರು ಒಬ್ಬ ಸಾಬರಿಗೆ ಓಟ್ ಹಾಕಿದ್ರು. ಕುಮಾರಸ್ವಾಮಿ ಮಗ ಸೋತ. ಯಾಕಿದು? ನಿಮ್ಮ ಬಂಡವಾಳ ನೀವು ಕಳ್ಕೊಂಡ್ರೆ ಯಾಕೆ? ಇದನ್ನು ಆತ್ಮಾಲೋಕನೆ ಮಾಡ್ಕೊಳ್ಳಿ ಫಸ್ಟ್. ಇದನ್ನೇ ನಾನು ಹೇಳಿದ್ದು. ಸಾಬ್ರು ಓಟ್ ಕೊಡಲಿಲ್ಲ, ಕುರುಬರು ಓಟ್ ಕೊಡಲಿಲ್ಲ, ದಲಿತರು ಓಟ್ ಕೊಡಲಿಲ್ಲ. ಪಡೆಯಕ್ಕೆ ನೀವೇನು ಮಾಡಿದ್ರಿ? ಈಗ ಅಟ್ಲೀಸ್ಟ್ 17 ಆದ್ರೂ ನಿಮ್ಗೆ ಆರಿಸಿದ್ರಲ್ಲ, ನೀವೇನು ಹೇಳ್ಬೇಕಾಯ್ತು? ಹೌದು, ಜೊತೆಲಿದ್ದಾರೆ. ನಾವು ಎಲ್ಲ ಕಡೆ ಅವ್ರ ವಿಶ್ವಾಸ ಗೆಲ್ಲಕ್ಕಾಗಲಿಲ್ಲ. ಕುರುಬರದ್ದು ಗೆಲ್ಲಕ್ಕಾಗಿಲ್ಲ, ಮುಸಲ್ಮಾನರದ್ದು, ದಲಿತರದ್ದು, ಹಿಂದುಳಿದವ್ರದ್ದು ಗೆಲ್ಲಕ್ಕಾಗಿಲ್ಲ. ಸ್ವಂತ ನನ್ನ ರೈತ ಸಮುದಾಯನೇ ನಾನು ಕಳ್ಕೊಂಡಿದ್ದೀನಿ. ಇನ್ನು ಎಲ್ಲಾನು ಅದನ್ನು ಪಡಿತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನಕ್ಕಂಥ ಒಂದು ಸಂಕಲ್ಪ ಮಾಡಿ ನೀವು ಹೋಗ್ಬೇಕಾಗಿತ್ತು. ಅದು ನೀವು ಮಾಡಲಿಲ್ಲ. ಒಂದು ವೇಳೆ ಈಗ ಅವ್ರೇನೋ ಮಾತುಕತೆ ಮಾಡ್ಕೊಂಡು ಜಾಯ್ನ್ ಆಗಿ ಹೋಗ್ಬಿಟ್ಟಿದ್ದಾರೆ BJP ಜೊತೆ. ಲೋಕಸಭಾ ಚುನಾವಣೆ ಆದ ನಂತರ ನಿಮ್ಮನ್ನೇನ ಕರೆದ್ರೆ ಮತ್ತೆ ಇಲ್ಲ ನೀವಿಬ್ರು ಒಂದಾದ್ರೆ ಜೊತೆ ನಡೆಸ್ಕೊಂಡು ಹೋಗೋಕ್ಕೆ ಸಮ್ಮತ? ನೀವು ಒಂದು ಹೇಳ್ತೀನಿ, ನನಗೆ ಸಿದ್ಧಾಂತದ ಮೇಲೆ ನಾನು ಹೇಳೋದಲ್ಲ. ಭಕ್ತ ಭಂಡಾರಿ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಷ್ಟ್ರಕವಿ ಪುಟ್ಟಪ್ಪನವರು, ಈ ಸಿದ್ಧಾಂತಕ್ಕೆ ಒಪ್ಕೊಂಡು ಯಾರು ಬರ್ತಾರೋ ಅವ್ರ ಜೊತೆ ನಾನೆಂದೂ ಇಲ್ಲ ಅಂತ ಹೇಳಲಿಲ್ಲ. ಇವತ್ತು ಕೆಲವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಇಬ್ರಾಹಿಂ ಕರ್ಕೊಂಡು ಹೋಗ್ಬೇಕು. ನಾನು ಯಾರ ಹತ್ರನೂ ಹೋಗಲಿಲ್ಲ. ನನಗೆ ಪ್ರೀತಿಸ್ತಕ್ಕಂಥ ನಾಯಕರುಗಳು ಕೆಲವು ಕಡೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಕೆಲವರೆಲ್ಲ ಬೇಡ ನಾವು ಲಾಲು ಜೊತೆ ಹೋಗೋಣ ಅಂತಂತೇಳಿ 10ನೇ ತಾರೀಕು ಆದಮೇಲೆ ನೀವು ಬರಲೇಬೇಕು ಅಂತೇಳಿ ಪಾಟ್ನಾಕ್ಕೆ ಅಲ್ಲಿಂದ ಕೂಡ ಪ್ರಯತ್ನ ನಡೀತಾ ಇದೆ.
ಸೊ ಹಾಗಾಗಿ ಒಟ್ಟಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾವ ಸಿಂಬಲ್? ಅಲ್ಲ, ಸಿಂಬಲ್ ಏನು ಅವ್ರದ್ದೇ ಇರೋದು. ಇನ್ನು ನಾನೇನಾದ್ರೂ ಲಾಲು ಜೊತೆ ಹೋದ್ರೆ ಇನ್ನು ಅವ್ರ ಸಿಂಬಲ್ಲಿಗೆ ಕಾಂಗ್ರೆಸ್ನವ್ರು ಏನಾದರೂ ಸೀಟ್ ಕೊಟ್ಟರೆ ನಾವು 2 ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವೇನಾದ್ರು ಕಂಟೆಸ್ಟ್ ಮಾಡ್ತಿದ್ದೀರಾ? ಇಲ್ಲ ಸರ್, ಈಗ ಇಷ್ಟೆಲ್ಲ ಆಯಿತು. ಈಗ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳೋದು, ಸಿದ್ದರಾಮಯ್ಯ ಬಗ್ಗೆ ಹೇಳೋದು, ಅಷ್ಟು ನೀವು ಕುಚುಕುಗಳು. ಸೊ ನೀವು MLC ಆಗಿದ್ದವರು ಸಡನ್ನಾಗಿ ಒಂದು ಡಿಸಿಷನ್ ತೊಗೊಂಡು ಹೋಗ್ತೀರಿ. ಆಗ ನಿಮ್ಮ ಸಿದ್ದರಾಮಯ್ಯವರು ನಿಮ್ಗೇನಾದ್ರು ಹೇಳಿಲ್ವಾ, ಬೇಡ ಇರು MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ರಿ, ಆ ಥರದ್ದು ಏನಾದರೂ ಮಾತಾಡಿದ್ರ? ಬಂದು ನಾವು ರಿಸಿಗ್ನೇಷನ್ ಕೊಡ್ಬೇಕಾದ್ರೆ ಬೇಡ ಕೊಡಬೇಡಿ ಅಂತ ಹೇಳಿದ್ರು. ನನಗೆ ಆವಾಗಲೂ ಅವ್ರ ಸ್ನೇಹಿತರು, ಈಗಲೂ ಸ್ನೇಹಿತರು. ಈಗ ನಿಮ್ಮ ಸ್ನೇಹಿತರು ಇವತ್ತು ಸ್ನೇಹಿತರು. ಎಂದೂ ಸಿದ್ದರಾಮಯ್ಯನವ್ರ ಬಗ್ಗೆ ಹಗುರವಾಗಿ ಮಾತಾಡಿಲ್ಲ, ನಾನು ಟೀಕೆ ಮಾಡಿದ್ದೆ. ಕೋಲಾರಕ್ಕೆ ನಿಲ್ಬೇಡ್ರಿ ಅಂತ ಹಠ ಹಿಡ್ದ ನಾನೇ. ಏನಾಗ್ತಿತ್ತು, ಪರಿಣಾಮ ಬೇರೆ ಆಗ್ತಿತ್ತು. ಗೆದ್ದರು ಅವರು, ಸಂತೋಷ. ಆಮೇಲೆ ಅವ್ರ ವಿರುದ್ಧ ಎಂದೂ ಕೂಡ ಎಲೆಕ್ಷನ್ನಲ್ಲಿ ಹೋಗಿ ನಾನು ಕ್ಯಾಂಪೇನ್ ಮಾಡಲಿಲ್ಲ, ಇವ್ರಿಗೆ ಕೊಡಬೇಡ್ರಿ ಅಂತೇಳಿ. ನನಗೆ ಒಂದೇ ನೋವಾಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ಈ 21 ಜನರಲ್ಲಿ 19 ಜನ ಓಟ್ ಕೊಟ್ಮೇಲೆ ನನಗೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಲಿಲ್ಲ. ಆವಾಗ ಇವರು ಕೆಳಮನೆ ವಿರೋಧ ಪಕ್ಷದ ನಾಯಕರು. ಹೌದು, ಇಬ್ರಾಹಿಂಗೆ ಇದು ಅನ್ಯಾಯ ಆಗಿದೆ ಅಂತ ಒಂದು ಮಾತು ಹೇಳಿಲ್ವಲ್ಲ ಅನ್ನಕ್ಕಂಥ ನೋವು, ಆ ಕೊರಗಿದೆ ಇವತ್ತು ನನಗೆ. ಅದು ಬಿಟ್ಟರೆ ಏನಿಲ್ಲ. ಆಮೇಲೆ ನನಗೇನಾದರೂ ಅವ್ರನ್ನ ಕೇಳಿ ಏನೋ ನನಗೆ ಆಗ್ಬೇಕು, ಇಲ್ಲ, ನಾನು ಏನಾಗಬೇಕು ಎಲ್ಲ ಆಗ್ಬಿಟ್ಟಿದ್ದೀನಿ. ಹಿಂದೂಸ್ತಾನ ಕೇಂದ್ರದಿಂದ ಎಲ್ಲ ಆಗಿದೆ. ಇನ್ನೇನು ನನಗೆ ಬೇರೆ ನನಗೆ ಆಸೆ ಏನೂ ಉಳಿದಿಲ್ಲ. ನನಗಿರ್ತಕ್ಕಂಥ ಆಸೆ ಏನು ಅಂತ ಹೇಳಿದ್ರೆ, ವಸುದೇವ ಕುಟುಂಬಕಂ, ಇಡೀ ಮಾನವ ಕುಲ ಅವನ ತಾಯಿಯ ಕುಟುಂಬ ಬದುಕಬೇಕು, ಭಯ ಮುಕ್ತ ರಾಜಕಾರಣ ಆಗಬೇಕು, ಭಯಮುಕ್ತರಾಗಿ ಪ್ರಜೆಗಳು ಬಾಳಬೇಕು, ಹಸಿವು ಮುಕ್ತರಾಗಿ ಇರಬೇಕು. ಈ ನೀವು 3 ಹೇಳಿದ್ದನ್ನ ಮಾಡಕ್ ಹೋದ್ರೆ ರಾಜಕಾರಣ ಇರಲ್ವಲ್ಲ ಸರ್? ಮಾಡಕ್ಕಾಗತ್ತಾ? ಮಾಡಬಹುದು. ನಿಮ್ಗೆ ಗೊತ್ತಿದ್ದಂಗೆ ಈಗ ಜನಗಳೆಲ್ಲಾನು ಅದು ಇದು ಮಾಡಿ ಧರ್ಮ ಅಂತ ಹೇಳಿ ಎಲ್ಲೋ ಮಾಡಿ ಆಗಿದೆ. ಈಗ ಇಂಥ ಸ್ಥಿತಿಯಲ್ಲಿ ನೀವು ಹೇಳಿದ್ ಮಾಡಕ್ಕಾಗತ್ತ? ಆಗತ್ತೆ, ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಎಣ್ಣೆ ಕುಡಿತಿದ್ದಾರೆ, ನಾನು ಹೋಗಿ ಕುಡಿಯೋದ್ರೆ ಏನರ್ಥ? ಅದು ನಾವು ಯಾವತ್ತೂ ಕೂಡ ಅಂಥವ್ರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದೇ ಕ್ರಾಂತಿ. ಅದಕ್ಕೆ ರಾಜಕಾರಣ ಅಂತ ಹೇಳ್ತಕ್ಕಂಥದ್ದು. ಬ್ರಿಟಿಷರಿದ್ದಾಗ ₹16,000 ಅಕ್ಕಿ ಕೊಡ್ತಾ ಇದ್ರು, ಅವರೇ ಚೆನ್ನಾಗಿದ್ರಲ್ಲ. ಯಾಕೆ ಅವ್ರನ್ನ ಬೇಡ ಹೋಗು ಅಂತ ಹೇಳಿದ್ವಿ? ನಾಳೆ ನಮಗೆ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರವಾಗಿ ಬದುಕಬೇಕು. ಹಾಗಾಗಿ ಏನಿದೆ ಅಂತಂತ ಹೇಳಿದ್ರೆ, ಹೋರಾಟ ಮಾಡಿ ಅನೇಕ ಜನ ಹುತಾತ್ಮರಾಗಿ ಸ್ವಾತಂತ್ರ್ಯ ಪಡೆದಿದ್ದು ನಾವು. ಆದರೂ ಆ ಸ್ವಾತಂತ್ರ್ಯದ ಸಿಹಿ 70 ವರ್ಷ ಆದರೂ ಕೂಡ ನಮಗೆ ಸಿಗ್ತಾ ಇಲ್ಲ. ಇವತ್ತು ದೇಶದ ಸಂಪತ್ತು ಎಲ್ಲ ಮಾರಾಟ ಆಯ್ತು, ಏನು ಉಳಿದಿಲ್ಲ. ಎಲ್ಲ ಮಾರಾಟ ಆಯ್ತು, ಯಾವುದು ಉಳಿದಿಲ್ಲ. ಸೊ ಇದು ಮತ್ತೆ ಪುನಃ ವಾಪಸ್ ಬರುತ್ತೆ ಈ ಸರ್ಕಲ್ಲು. ರಿಸೈಕಲ್ ಆಗಲೇಬೇಕು. ಇವೇನೇನು ಮಾರಾಟ ಮಾಡಿದಾರೋ ಇವೆಲ್ಲ ವಾಪಸ್ ಪಡೀಲೇಬೇಕು. ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್, ನಮ್ಮ ದೇಶದಲ್ಲಿ ಪರದೇಶದ ವಿಮಾನ ಇರಬಾರ್ದು. ದೇಶಕ್ಕೊಂದು ಏರ್ಲೈನ್ ಬೇಕು. ಪ್ರತಿಯೊಂದು ಅಮೆರಿಕದಲ್ಲಿ ಇವತ್ತು ಪರದೇಶದಲ್ಲಿ ವಿಮಾನ ಕಂಪನಿ ಮಾಡಕ್ ಬಿಡಲ್ಲ, ಸಿಂಗಾಪುರ್ನಲ್ಲಿ ಬಿಡಲ್ಲ. ಮತ್ತು ನಾವ್ಯಾಕೆ ಬೇರೆಯವ್ರಿಗೆ ಬಿಟ್ಟು ಕೊಡೋದು? ಎಲ್ಲ ಖಾಸಗೀಕರಣ. ಈಗ ನಮ್ಮ ಯಾವುದೇ ಗೌರ್ಮೆಂಟದ್ದು ಇದ್ರೆ ಯುಟಿಲೈಸ್ ಮಾಡೋಕ್ಕಾಗಲ್ಲ, ಮತ್ತು ಅದು ಮೇಂಟೈನ್ ಮಾಡೋಕ್ಕಾಗಲ್ಲ, ಖಾಸಗೀಕರಣ ಮಾಡೋಣ ಅಂತೇಳಿ ಹೊರಟಿದ್ದಾರೆ. ಖಾಸಗೀಕರಣ ಮಾಡ್ತಾನೆ ಹೋದ್ರೆ ಎಂಪ್ಲಾಯ್ಮೆಂಟ್ಸ್ ಎಲ್ಲ ಹೆಂಗೆ ಮಾಡ್ತೀರಿ? ನಿಮ್ಗೆ ಹೇಳ, ಒಂದು ಹಿಂದುಳಿದ ವರ್ಗ, ದಲಿತ ವರ್ಗ ಅಂತ ನೀವೇನು ಹೇಳ್ತೀರಿ, ರೈತ ವರ್ಗ
ಇದಕ್ಕೆ ರಿಸರ್ವೇಷನ್ ಇಲ್ಲವೇ ಇಲ್ಲ. ಹೌದು, ರೈತವರ್ಗ ರಿಸರ್ವೇಷನ್ ಇಲ್ಲ. ಹೌದು, ಖಾಸಗೀಕರಣದ ಇದರ ಹಿನ್ನೆಲೆ ಬಾಬಾ ಸಾಹೇಬರವರ ಸಿದ್ಧಾಂತಕ್ಕೆ ಮಣ್ಣು ಹಾಕುವಂಥದ್ದು ಅದೇ ನಡೀತಾ ಇರೋದು. ಈಗ ಅದಾನಿ ಹತ್ರ ಬೇರೆಯವ್ರ ಹತ್ರ ಹೋಗಿ ನೀವು ರಿಸರ್ವೇಷನ್ ಕೊಡೋದು ಕೇಳೋಕ್ಕಾಗತ್ತ? ಹೈರ್ ಆ್ಯಂಡ್ ಫೈರ್ ಮುಗೀತು. ಸೊ ಹಾಗಾಗಿ ಇಲ್ಲೇ ಕ್ರಾಂತಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಸರ್, ಈಗ ಸೆಂಟ್ರಲ್ ಎಲೆಕ್ಷನ್ ಬರ್ತಾ ಇರಲಿಲ್ಲ ಇನ್ನೇನು, ಯಾರ ನಿಮ್ಮ ರಾಜಕೀಯ ಅನುಭವದಲ್ಲಿ ಯಾವ ಪಕ್ಷ ಬರ್ಬೋದು? ಇಂಡಿಯಾ ಬರುತ್ತಾ ಇಲ್ಲ ಇಂಡಿಯಾ ಕೂಟ ಬರುತ್ತಾ? ನೋಡಿ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿ ಸಹಮತ ಇಲ್ಲ. ಸಹಮತ ಇಲ್ಲ. ನಿತೀಶ್ ಕುಮಾರ್ ಅವರು ಕೂಡ ಹೋದ್ರು. ಈಗಿರೋರಾದ್ರೂ ಕೂಡ ಒಂದು ಮನಸ್ಸಿನಲ್ಲಿದ್ದಾರ? ಇಲ್ಲ. ಎಲ್ಲಿವರೆಗೆ ಅದು ಸಹಮತ ಬರಲ್ವೋ ಅಲ್ಲಿವರೆಗೆ ಕಷ್ಟ. ಎರಡನೇದು, ನೀವು ಮಿಷಿನ್ ಮೇಲೇನೆ ಡಿಪೆಂಡ್ ಆದರೆ ಬ್ಯಾಲೆಟ್ ಪೇಪರ್ ಬರದೇ ಹೋಗ್ತು. ಇದ್ರ ಮೇಲೂ ಜನ ಇವತ್ತು ವಿಶ್ವಾಸನ ಕಳ್ಕೊಂಡಿದ್ದಾರೆ. ಮಿಷಿನ್ ಗೆಲ್ತಾ ಇದೆ, ನಾವು ಸೋಲ್ತಾ ಇದ್ದೀವಿ. ಅಲ್ಲ, ಹಂಗೆ ಹೇಳೋದಾದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ, ಅದನ್ನ ನೀವು ಯಾವ ತರ ಟೀಕೆ ಮಾಡ್ತೀರಿ, ಯಾವ ತರ ತಗೋತೀರಿ? ಅದನ್ನೇ ಇರೋದು. ಕಳ್ತನ ಮಾಡ್ಬೇಕಾದ್ರೆ ಒಂದು ಲೈನಿಗೆ ಬಂದರೆ ಕಳ್ಳ ಎಲ್ಲ ಮನೆಗಳನ್ನ ನುಗ್ಗಲ್ಲ, ಒಂದೆರಡು ಮನೆ ಬಿಟ್ಟು ಬಾಕಿದ್ ಬಿಟ್ಟು ಹೋಗ್ತಾನೆ. ಇವತ್ತು ಅದೇ ಪರಿಸ್ಥಿತಿ ಆಗಿರೋದು. ಸೊ ಅದಕ್ಕೆ ತೆಲಂಗಾಣದಲ್ಲಿ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಹಾಗಾಗಿ ಏನಾಗಿದೆ ಅಂತಂತ ಹೇಳಿದ್ರೆ, ಬ್ಯಾಲೆಟ್ ಬಂದರೆ ಏನು, BJPಗೆ ಏನೋ ತೊಂದರೆ, ಯಾಕೆ ಒಪ್ಪಲ್ಲ? ಹಲವಾರು ಕಂಟ್ರಿಗಳಲ್ಲಿ ಈಗ ಬ್ಯಾಲೆಟ್ ಪೇಪರೇ ನಡೀತಿದೆ. ಇಲ್ಲ, ಹೌದು, ಎಲ್ಲ ಕಂಟ್ರಿ ಎಲ್ಲೂ ಇಲ್ಲ, ಮಾಡಿದ್ದಾರೆ, ಬೇಡ ಅಂತ ಹೇಳಿ. ಬೇಡ, ಅಮೆರಿಕದಲ್ಲಿ ಬ್ಯಾನ್ ಇದೆ, ಎಲ್ಲ ಕಡೆ ಬ್ಯಾನ್ ಇದೆ. ಇಂಡಿಯಾದಲ್ಲಿ ಮಾತ್ರ ಯಾಕದು? ನಿಮ್ಮ ಪ್ರಕಾರ ಈಗ ಬ್ಯಾಲೆಟ್ ಬರೋವರೆಗೂ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತೀರಾ? ಕಾಂಗ್ರೆಸ್ ಪಕ್ಷ ಯಾವುದೇ ಪಕ್ಷ ಬರಲ್ಲ, ಕಷ್ಟ. ಮಿಷಿನ್ ಯಾರು ಹೇಳುತ್ತೋ ಅವರೇ ಬರೋದು. ಸೊ ಹಾಗಾಗಿ ಒಂದು. ಎರಡನೇದು, ಇಂಡಿಯಾ ಮೈತ್ರಿಕೂಟದವರು ಕೂಡ ದೇಶದ ಪ್ರಧಾನಿ ಯಾರು, ನಾಯಕರು ಯಾರು, ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ನಾವು ಗೆದ್ದ ಮೇಲೆ ಮಾಡೋಣ ಅಥವಾ ಒಮ್ಮತ ನಿಮ್ಮಲ್ಲಿ ಬಂದರೆ ನೀವು ಕೂತು ಚರ್ಚೆ ಮಾಡಿ ಒಂದು ಡಿಸಿಷನ್ ನೀವು ಬರ್ಬೋದು. ಸೊ ನನಗೇನಿದೆ ಅಂತ ಹೇಳಿದ್ರೆ, ಒಂದು ಆಸೆ ಇದೆ. ಎಂದೂ ಕೂಡ ನಾನು ವ್ಯಕ್ತಿಗತವಾಗಿ ಅವ್ರನ್ನ ಬೇಯಕ್ಕೂ ಹೋಗಿಲ್ಲ, ಹೇಳೋಕ್ಕೂ ಹೋಗಿಲ್ಲ. ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅನ್ನೋಕ್ಕಂಥದ್ದು ಕಾದು ನೋಡುತ್ತೆ. ಸರ್, ಈಗ ಇದೆಲ್ಲ ಆಯಿತು. ಈಗ ನೆಕ್ಸ್ಟ್ ನಿಮ್ಮ ನಿಲುವು ಕರೆಕ್ಟಾಗಿ ಒಂದೊಂದು ಫಾರ್ಮ್ಯಾಟ್ ಆಗಿ ಏನು ಮಾಡ್ಬೋದು MP ಎಲೆಕ್ಷನ್ ಅದಾದ ನಂತರ ಏನು ನೀವು ನಿಲುವು? JDS ಇಲ್ಲ ಲಾಲೂ ಪ್ರಸಾದ್ ಅವರ ಜೊತೆ ಹೋಗ್ತೀನಿ ಅಂತಂದ್ರೆ ಅದನ್ನೇನಾದರೂ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆ ಪಕ್ಷನ ತಗೊಂಡ್ಬಂದು ಬೆಳೆಸ್ತೀರಾ? ಏನು ನೋಡೋಣ. ಈಗ ಕೆಲವರೆಲ್ಲ ನಾನು ಹೇಳ್ದನಲ್ಲ, ಎಲ್ಲರನ್ನು ಜೊತೆ ಸಹಬಾಳ್ವೆ ನಾನು. ಹೌದು, ಎಲ್ಲರನ್ನು ತಗೊಂಡು ಯಾರ ಅಭಿಪ್ರಾಯ ಎಲ್ಲಿ ಒಳ್ಳೇದು ಅಂತಾರೋ ಆ ತೀರ್ಮಾನವನ್ನು ತಗೋತೀನಿ ನಾನು. ಈಗ ಲಾಲು ಪಾರ್ಟಿ ಮಾಡಿದ್ರು ಅದೇ ಸಿದ್ಧಾಂತ, ಕಾಂಗ್ರೆಸ್ಸಿಗೆ ಹೋದ್ರು ಅದೇ ಸಿದ್ಧಾಂತ. ಆದರೆ ರಾಜ್ಯದಲ್ಲಿ ಮೂರನೇ ಒಂದು ಶಕ್ತಿ ಬೇಕು ಅನ್ನಕ್ಕಂಥದ್ದು ಕೆಲವರ ಅಭಿಮತ ಇದೆ. ಕಾಂಗ್ರೆಸ್ BJP ಮಧ್ಯದಲ್ಲಿ ಒಂದು ಶಕ್ತಿ ಬೇಕು ಅಂತ, ಬೇಕೇ ಬೇಕು. ಸೊ ಅದ್ರ ಬಗ್ಗೆ ನಾವು JDS ಇತ್ತು, ಮುಗಿಸ್ಬಿಟ್ರಿ ಇವರು. ಇನ್ನು JDS ಬಗ್ಗೆ ಸಿಂಬಲ್ ಬಗ್ಗೆ ಕೇಸ್ ಇದೆ. ಈಗ ನಾಳೆ 12ಕ್ಕೆ 13ಕ್ಕೆ ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ. ಕ್ಲೈಮ್ ಯಾರು ನೀವು ಮಾಡ್ತೀರಿ? ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಲೆಟ್ ಅಸ್ ಸಿ. ಉಚ್ಚಾಟನೆ ಮಾಡ್ತಾರಲ್ಲ ಸರ್ ಅಧ್ಯಕ್ಷ ಸ್ಥಾನದಿಂದ, ಅದನ್ನೇ ಕೋರ್ಟಿಗೆ ಕೇಳಿದ್ದು ನಾನು. ಜನತಾದಳದ ಸಿದ್ಧಾಂತದಲ್ಲಿ ಏನಿದೆ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ, ಒಂದು ಸಲ ಒಬ್ಬ ಅಧ್ಯಕ್ಷ ಎಲೆಕ್ಟ್ ಆಗಿ ಬಂದ ಮೇಲೆ ಅವನನ್ನು ತೆಗಿಬೇಕಾದ್ರೆ 2/3 ಮೆಜಾರಿಟಿ ಜನ, ಮೆಜಾರಿಟಿ ಮೆಂಬರು ಸೈನ್ ಹಾಕಿ ಅವನಿಗೆ ಲೆಟ್ರ್ ಕೊಡಬೇಕು. ನಿನ್ನ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಿನ್ನ ಮೀಟಿಂಗ್ ಕರಿ ಅಂತ.
ಆ ಅಧ್ಯಕ್ಷ ಮೀಟಿಂಗ್ ಕರೆದ ಮೇಲೆ ಆ ಮೀಟಿಂಗಲ್ಲಿ ರೆಸೊಲ್ಯೂಷನ್ ತಂದು 2/3 ಅಧ್ಯಕ್ಷರ ವಿರುದ್ಧ ಬಂದರೆ ಮಾತ್ರ ಅಧ್ಯಕ್ಷನೇ ತೆಗಿಬೋದು. ಇಲ್ಲದೇ ಅಧ್ಯಕ್ಷನೇ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ. ಅದನ್ನೇ ನಾನು ಎತ್ತಿರೋದು ಇವತ್ತು. ನನ್ನನ್ನು ತೆಗೆದಿದ್ದು ಸರಿನಾ? ಒಬ್ಬ ಸದಸ್ಯರು ಓಟ್ ಕೊಟ್ಟಂಥ ಅಧ್ಯಕ್ಷರಿಗೆ ತೆಗೆದು ತಂದೆ ಮಗನಿಗೆ ಅಧ್ಯಕ್ಷ ಮಾಡೋದು ಸರಿನಾ? ಇದು ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ ಇದೇ ಕೇಳೋದು. ನೀವು ಹೇಳಿ, ನ್ಯಾಯ ಹೇಳಿ. ಸೊ ನಾವು ಅದು ಕೇಳೋದಕ್ಕೆ ಅವ್ರೇನು ಮಾಡಿದ್ರು, ಅವ್ರಿಗೆ ನೋಟಿಸ್ ಕೊಟ್ಟು ಒಂದು ಡೇಟ್ ಕೊಟ್ಟರು. ಇವ್ರೇನು ಮಾಡಿದ್ರು, ಆ ನ್ಯಾಯಾಲಯ ಬಿಟ್ಟರು ಬೇರೆ ನ್ಯಾಯಾಲಯಕ್ಕೆ ಹೋಗಿ ಪೂರ್ಣ ಮಾಹಿತಿ ಕೊಡಲಾರ್ದೆ ಒಂದು ಸ್ಟೇ ಥರ ತಗೊಂಡ್ರು. ಅಲ್ಲಿ ನನಗೆ ಮನಸ್ಸಿಗೆ ನೋವಾಯ್ತು. ಸ್ಟೇ ಕೊಡೋಕ್ಕಿಂತ ಮುಂಚೆ ನಮ್ಮನ್ನು ಕೇಳ್ಬೋದಾಗಿತ್ತಲ್ಲ, ಕೇಳಲಿಲ್ಲ. ಆದರೂ ಚಿಂತೆ ಇಲ್ಲ. ಇವಾಗ ನೀವು ಹೇಳಿದ್ರೆ ಒಂದು ಕ್ರಾಂತಿ ಮಾಡಬೇಕು ನಾವು, ಅಲ್ಲಿ ಸ್ಥಾನಮಾನ ಕೊಡಬೇಕಾದ್ರೆ ಯುವಕರಿಗೆಲ್ಲ ತುಂಬ ಅವಕಾಶಗಳಿರ್ತಾವ. ಖಂಡಿತವಾಗಿ. ಈಗ ನೋಡಿ, ಮಾಮಾ ಪಾಟ್ಲು, ನಾಡವರು, ಈಗ ಅನೇಕ ಜನ ನಾವೆಲ್ಲ ಈಗ ಸಮಾನ ಮನಸ್ಕರಾಗಿದ್ದೀವಿ. ಚರ್ಚೆಗಳು ನಡೀತಾ ಇದ್ದಾವೆ. ಎಸ್, ವಿ ವಿಲ್ ಟೇಕ್ ಎ ಡಿಸಿಷನ್. ವಿಶ್ವಾಸ ಇದೆ ನನಗೆ, ಮಾಡ್ತೀವಿ ನಾವು. ಖಂಡಿತ ಒಳ್ಳೆಯದಾಗಲಿ ಸರ್. ಈಗ ಕೊನೆಯದಾಗಿ ಹೇಳೋದಾದ್ರೆ, ಈಗ ರಾಮ ಮಂದಿರ ವಿಚಾರ, ಒಂದು ಕ್ರೆಡಿಟ್ನ ಯಾರಿಗೆ ಹೋಗ್ಬೇಕು ಸರ್? ಆ್ಯಕ್ಚುಲಿ ಈ ಕ್ರೆಡಿಟ್ ಯಾರಿಗಾದ್ರೂ ಹೋಗ್ಬೇಕಾದ್ರೆ ರಾಜೀವ್ ಗಾಂಧಿಗೆ ಹೋಗ್ಬೇಕು. ಯಾಕೆ ಸರ್? ಅದ್ರ ಬಗ್ಗೆ ಒಂದು ಫಸ್ಟ್ ಇದನ್ನು ಪೂಜೆ ಮಾಡೋಕೆ ಬಿಟ್ಟವ್ರೆ ಅವರು. ಅದಕ್ಕಿಂತ ಮುಂಚೆ ಎನ್ ಡಿ ತಿವಾರಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಅದಾದಮೇಲೆ ರಾಜೀವ್ ಗಾಂಧಿ ಅವರಿದ್ದಾಗಲೇ ಫೌಂಡೇಶನ್ ಸ್ಟೋನ್ ಹಾಕಾಗಿತ್ತು ಅಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ಏನು ಹೇಳ್ತಾರೆ, ಶಂಕರಾಚಾರ್ಯಗಳು ಇನ್ನೂ ಕೆಲಸ ಪೂರ ಆಗಿಲ್ಲ, ಇಲ್ಲ ಅರ್ಜೆಂಟಾಗಿ ಮಾಡೋ ಅವಶ್ಯಕ. ನಾನು ಆ ವಿವಾದಕ್ಕೆ ಹೋಗಲ್ಲ. ಅಲ್ಲ, ಆ ವಿವಾದ ಬೇಡ. ಈಗ ನಮ್ಗೆ ಬೇಕಿರೋದು ಕ್ರೆಡಿಟ್ ತಗೋಬೇಕಾದ್ರೆ ಕ್ಲೈಮ್ ಯಾಕೆ ಮಾಡಲಿಲ್ಲ ಸರಿಯಾಗಿ ಕಾಂಗ್ರೆಸ್ನವರು ಅಂತ ಒಂದು ಮಾತು ನಡೀತದೆ, ಅಂದರೆ ಚರ್ಚೆ ನಡೀತದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಮಾಹಿತಿ. ನನಗೆ ಸಂತೋಷ ಆಯಿತು, ರಾಮನಿಗೆ ಒಂದು ವಿಧಿವತ್ತಾಗಿ ಆಗಿದೆ ಅಂತೇಳಿ ಒಂದು ಒಳ್ಳೆ ಕಟ್ಟಡ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದರೆ ಸಂತೋಷ. ಈ ಭಾರತದಲ್ಲಿ ರಾಮ ಮಂದಿರ ಆಗದಿದ್ರೆ ಇನ್ನೆಲ್ಲ ಆಗುತ್ತೆ, ಇಲ್ಲೇ ಆಗಬೇಕು. ಇಲ್ಲ, ಅದಕ್ಕೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲರನ್ನೂ ಇನ್ವೈಟ್ ಮಾಡಬೇಕಾಗಿತ್ತು. ಮಾಡಿದ್ರಲ್ಲ ಎಲ್ಲ ಎಲ್ರಿಗೂ ಮಾಡಲಿಲ್ಲ, ಕೆಲವರಿಗೆಲ್ಲ ಮಾಡಿದ್ರು, ಕೆಲವರಿಗೆ ಬಿಟ್ಟರು. ಕಾಂಗ್ರೆಸ್ ಪಕ್ಷದಲ್ಲೂ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರು ಮಾಡಿದ್ರು, ರಾಹುಲ್ ಗಾಂಧಿ ಅವ್ರು ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಆದರೆ ಅವರು ನಿಲ್ವೇನಾಗಿತ್ತು, ನಾವು ಬರಲ್ಲ ಅದು ನೀವು ಕ್ಲೈಮ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ. ಏನು ವೋಟ್ ಬ್ಯಾಂಕಿಂಗ್ ಅಂತ ನನಗೆ ಕರೆದಿದ್ರೆ ಹೋಗ್ತಿದ್ದೆ ನಾವು. ಈಗ ದೇವ್ರ ಕೆಲಸ ತಾನೆ. ಖಂಡಿತ. ಏನು ಯಾವುದೇ ಇಷ್ಟು ಹೇಳ್ತಕ್ಕಂಥದ್ದು, ಧರ್ಮ ಸರ್ಕಾರಿ ಧರ್ಮ ಆಗಬಾರ್ದು, ಜನರ ಧರ್ಮ. ಇಲ್ಲಿ ರಾಮ ಧರ್ಮ ಇದೆ, ಬಸವ ಧರ್ಮ ಇದೆ, ಶೈವ ಇದ್ದಾರೆ, ವೈಷ್ಣವರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿಗೆ ಬಿಡಿ, ನೀವು ಕನ್ಸಿಡರ್ ಮಾಡಲೇಬೇಡ್ರಿ. ಇವರೆಲ್ಲ ಇದಾರಲ್ಲ, ದಲಾಯಿ ರಾಮ ನೀವೇ ಜಾಗ ಕೊಟ್ಟಿದ್ದೆ ಧರ್ಮಸ್ಥಳದಲ್ಲಿ. ಅಲ್ಲ, ನಿಮ್ಮ ಸಮುದಾಯ, ಜೈನ ಧರ್ಮದ ನಿಮ್ಮ ಸಮುದಾಯದಲ್ಲಿ ಕೂಡ ಸುಮಾರು ಜನ ಅಷ್ಟು ಕೂಡ ಅದನ್ನು ಗಮನ ಕೊಟ್ಟಿದ್ದಾರೆ. ಆಗಿದ್ದು ಒಳ್ಳೇದಾಯ್ತು. ಬಟ್ ರೀತಿ ಸರಿ ಇಲ್ಲ ಅನ್ನಕ್ಕಂಥದ್ದು ಒಂದೇ. ಅದು ಎಲೆಕ್ಷನ್ ಗಿಮಿಕ್. ಅದನ್ನೇ ದೇವರಿಗೆ ದಯವಿಟ್ಟು ಓಟಿಗೆ ಹಾಕಿ ದೇವರಿಗೆ ಮಾರ್ಕೋಬೇಡಿ. ದೇವರೇ. ರಾಮಸ್ಮರಣೆ ಧನ್ಯೋಪಾಯ ನಹಿ ಪಶ್ಯಾಮಿ ಭವತರಣೆ. ರಾಮ ಹರೇ ಕೃಷ್ಣ ಹರೇ ಅದನ್ನು ಜಪಿಸಿದಂಥ ನಾಡಿದ್ದು. ಸೊ ಹಾಗಾಗಿ ಅದು ರಾಮ, ಯೇಸು ಇವೆಲ್ಲವೂ ಕೂಡ ನಾನು ಅದಕ್ಕೆ ಆರಾಧಿಸದಿದ್ರು ಅದಕ್ಕೆ ಗೌರವ ಕೊಡಬೇಕು. ನನ್ನ ನಾಡಿನ ಜನ ಅದನ್ನು ಆರಾಧಿಸ್ತಾರೆ, ನಾವು ಗೌರವಿಸ್ಲೇಬೇಕು. ನಮ್ಮ ಭಾವದಿಂದ, ನಮ್ಮ ಕೃತಿಯಿಂದ
ಅದಕ್ಕೆ ಅವಮಾನ ಆಗಬಾರ್ದು. ಅದನ್ನು ಕಾಪಾಡ್ಕೊಂಡು ಬರ್ತಕ್ಕಂಥದ್ದೇ ಭಾರತದ ಧರ್ಮ. ಸೊ ಕಾರ್ಯಕ್ರಮದಲ್ಲಿ ಕೊನೆ ಅಂತ ತಲುಪಿದೆ ಸರ್. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಕಾರ್ಯಕ್ರಮದ ಮನದಾಳದ ಮಾತುಗಳು CM ಇಬ್ರಾಹಿಂ ಸಾಹೇಬ್ರದು. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.